ವೈರಲ್ ರೋಗಗಳಿಗೆ ಗಿಡಮೂಲಿಕೆ ಚಹಾ. ಪದಾರ್ಥಗಳು: ಕೋಷ್ಟ 20 ಗ್ರಾಂ, ಒಣಶುಂಠಿ 20 ಗ್ರಾಂ, ಕರಿಮೆಣಸು 20 ಗ್ರಾಂ, ಹಿಪ್ಪಲಿ 20 ಗ್ರಾಂ, ಅಳಲೆಕಾಯಿ 2, ಅರಿಶಿನ ಪುಡಿ ಸ್ವಲ್ಪ, ಏಲಕ್ಕಿ 4, ಸಿತ್ತಾರಥೆ 20 ಗ್ರಾಂ, ಅತಿಮಧುರ 20 ಗ್ರಾಂ, ಲವಂಗ 20 ಗ್ರಾಂ, ಓಮಕಾಳು 20 ಗ್ರಾಂ, ನೀರು 500 ಮಿಲಿಲೀಟರ್. ಪಾಕವಿಧಾನ: ಮೊದಲು ನೀಡಿರುವ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನಂತರ ಅರಿಶಿನ ಪುಡಿ ಮತ್ತು ನೀರನ್ನು ಹೊರತುಪಡಿಸಿ ಉಳಿದ ಪದಾರ್ಥಗಳನ್ನು ಸ್ವಲ್ಪ ಸಮಯ ಹುರಿಯಿರಿ. ಹುರಿದ ಪದಾರ್ಥಗಳನ್ನು ಪುಡಿಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿ. ನಂತರ 500 ಮಿಲಿಲೀಟರ್ ನೀರನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಮಧ್ಯಮ ಉರಿಯಲ್ಲಿ ಬಿಸಿ ಮಾಡಿ. ಈ ನೀರಿಗೆ 1 ಚಮಚ ಪುಡಿಯನ್ನು ಸೇರಿಸಿ. ನೀರು 200 ಮಿಲಿಲೀಟರ್ ತಲುಪುವವರೆಗೆ ಕುದಿಯಲು ಬಿಡಿ. ನಂತರ ಅದನ್ನು ಫಿಲ್ಟರ್ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಅಗತ್ಯವಿದ್ದರೆ ಅದರೊಂದಿಗೆ ಜೇನುತುಪ್ಪ ಅಥವಾ ಬೆಲ್ಲವನ್ನು ಬೆರೆಸಿ ಕುಡಿಯಬಹುದು. ಈಗ ಗಿಡಮೂಲಿಕೆ ಚಹಾ ಸಿದ್ಧವಾಗಿದೆ. ಇದನ್ನು ದಿನಕ್ಕೆ 3 ಬಾರಿ ನಿರಂತರವಾಗಿ ಕುಡಿದರೆ ಯಾವುದೇ ಪ್ರಮುಖ ವೈರಲ್ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಸಿದ್ಧರು ನಮಗೆ ಮಾರ್ಗದರ್ಶನ ನೀಡಲಿ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್